ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಪಾಲಕ್ ಪನ್ನೀರ್ ಮಾಡ್ತಾ ಇದ್ದೀನಿ. ಸೊ ಅದು ತುಂಬಾ ಚೆನ್ನಾಗಿದೆ. ರೆಸ್ಟೋರೆಂಟಲ್ಲಿ ಹೇಗೆ ಪಾಲಕ್ ಪನ್ನೀರ್ ನಾವು ತಿಂತೀವಲ್ಲ, ಸೊ ಆ ಥರ ಪಾಲಕ್ ಪನ್ನೀರ್ ಮನೇಲೇ ತುಂಬ ಈಸಿಯಾಗಿ ಮಾಡ್ಕೋಬೋದು. ಇದು ಚಪಾತಿ ಜೊತೆಗೆ, ರೋಟಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಸೊ ಈ ಪಾಲಕ್ ಪನ್ನೀರ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಕೊನೆವರೆಗೂ ಈ ವಿಡಿಯೋನ ಸ್ಕಿಪ್ ಮಾಡ್ದಿದ್ದಂಗೆ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ, ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನಾನು ಪಾಲಕ್ ಪನ್ನೀರ್ ಮಾಡೋದಕ್ಕೆ ಫಸ್ಟಿಗೆ 1-2 ಈರುಳ್ಳಿನ ದೊಡ್ಡ ಸೈಜಿನಲ್ಲಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಅಂದರೆ 1 ಈರುಳ್ಳಿಯನ್ನು 4 ಪೀಸ್ ಆಗೋಷ್ಟು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆ 3 ಟೊಮೊಟೊನ ತೊಗೊಂಡಿದ್ದೀನಿ. ಸೊ ಇದನ್ನು 4 ಪೀಸ್ ಆಗೋ ಥರಕ್ಕೆ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇಲ್ಲಿ 1 ಫುಲ್ ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ಸೊ ಈರುಳ್ಳಿ ಟೊಮೊಟೊ ಒಗ್ಗರಣೆಗೆ ಸೊ ಇದನ್ನು ಒಂದು ಮೀಡಿಯಮ್ ಸೈಜಲ್ಲಿ ನಾನು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ನ ಈ ಸೈಜಲ್ಲಿ ಇದ್ದರೆ ಸಾಕು. ಹಾಗೆ ಇಲ್ಲಿ ನಾನು 4 ಮೀಡಿಯಮ್ ಸೈಜ್ ಇರೋ ಕ್ಯಾರೆಟನ್ನು ತೊಗೊಂಡಿದ್ದೀನಿ. ಸೊ ಇದು ಮೀಡಿಯಮ್ ಸೈಜಲ್ಲೇ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ತೀರ ಸಣ್ಣಗೂ ಇಲ್ಲ, ತೀರ ದೊಡ್ಡಗೂ ಹಚ್ಕೊತಾ ಇಲ್ಲ, ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ನಿಮಗೆ ಬೇರೆ ಇನ್ಯಾವುದಾದ್ರೂ ವೆಜಿಟೇಬಲ್ ಬೇಕು ಅಂದ್ರೂ ಸೊ ಆ ವೆಜಿಟೇಬಲ್ನ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನಾನು ನಂದಿನಿಯವರ ಪನ್ನೀರನ್ನ ಬಳಸ್ತಾ ಇದ್ದೀನಿ. ಸೊ ಇದು ಪನ್ನೀರನ್ನ ನೀವು ಕಟ್ ಮಾಡಿದ್ಮೇಲೆ ಹಾಗೆ ಡೈರೆಕ್ಟಾಗಿ ಬಳಸಬಾರ್ದು. ಸೊ ಅದಕ್ಕೆ ನಾನು ಅದನ್ನು ನೀರಲ್ಲಿ ಹಾಕಿಡ್ತಾ ಇದ್ದೀನಿ. ಸೊ ನಿಮಗೆ ಯಾವ ಸೈಜಲ್ಲಿ ಬೇಕೋ ಸೊ ಆ ಶೇಪಲ್ಲಿ, ಆ ಸೈಜಲ್ಲಿ ನೀವು ಕಟ್ ಮಾಡಿ ಇಟ್ಕೋಬೋದು ನೀರನ್ನು ಕಟ್ ಮಾಡಿ ಇಟ್ಕೊಂಡ್ಮೇಲೆ ಸೊ ನೀರಲ್ಲಿ ಹಾಕಿ ಒಂದು 5-10 ನಿಮಿಷ ಆದರೂ ನೀರಲ್ಲಿ ಬಿಡಬೇಕಾಗತ್ತೆ. ಸೊ ಇಲ್ಲಿ ನಾನು ಒಗ್ಗರಣೆಗೆ ಆವಾಗಲೇ ತೊಗೊಂಡಿರೋ ಥರ ಟೊಮೊಟೊ, ಈರುಳ್ಳಿ, ಅದ್ರ ಜೊತೆಗೆ 4-5 ಲವಂಗ, ಗೋಡಂಬಿ, 1 ಸ್ಪೂನಷ್ಟು ಕಡಲೆಬೇಳೆ, ಮೆಣಸು, ಜೀರಿಗೆ ತೊಗೊಂಡಿದ್ದೀನಿ. ಹಾಗೆ ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಕ್ಯಾಪ್ಸಿಕಮ್ಮು, ಸೊ ಈ ಮೀಡಿಯಮ್ ಸೈಜಲ್ಲಿ ಕ್ಯಾಪ್ಸಿಕಮ್ಮು ಹಾಗೆ ಕ್ಯಾರೆಟನ್ನು ತೊಗೊಂಡಿದ್ದೀನಿ. 1 ಇಡಿಯಷ್ಟು ಪಾಲಕ್ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ತೊಳೆದಿಟ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪನ್ನೀರು, ಇದಿಷ್ಟನ್ನು ಬಳಸ್ಕೊಂಡು ನಾನು ಪಾಲಕ್ ಪನ್ನೀರನ್ನು ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಒಂದು ಬಾಣಲಿಗೆ 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಸೊ ಇದಕ್ಕೆ ನಾನು ಆವಾಗಲೇ ಹಚ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಸೊ ಇದು 1-2 ನಿಮಿಷ ಆದರೂ ಒಗ್ಗರಣೆ ಮಾಡ್ಕೋಬೇಕಾಗತ್ತೆ. ಈ ಒಗ್ಗರಣೆ 1-2 ನಿಮಿಷ ಮಾಡ್ಕೊಂಡಾದ್ಮೇಲೆ ಸೊ ಇಲ್ಲಿ ನಾನು ಟೊಮೊಟೊ ಹಾಗೆ ಗೋಡಂಬಿ, ಲವಂಗ, ಜೀರಿಗೆ, ಮೆಣಸಿನ ಕಾಳನ್ನು ಹಾಕ್ಕೊಂಡು ಇದಿಷ್ಟನ್ನು ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಇಲ್ಲಿ ನಾನು ಕಡಲೆಬೇಳೆನ ಏನಕ್ಕೆ ಬಳಸ್ತಾ ಇದ್ದೀನಿ ಅಂದರೆ ಸ್ವಲ್ಪ ಕಡಲೆಬೇಳೆ ಹಾಕೋದ್ರಿಂದ ಸ್ವಲ್ಪ ತಿಕ್ಕಾಗಿ ಬರುತ್ತೆ. ನಾವೇನು ಕರ್ರಿ ಮಾಡಿರ್ತೀವಲ್ಲ ಸ್ವಲ್ಪ ಮಂದ ಬರುತ್ತೆ ಅನ್ನೋದಕ್ಕೋಸ್ಕರ ಕಡಲೆಬೇಳೆನ ಬಳಸ್ತಾ ಇದ್ದೀನಿ. ಸೊ ಕಡಲೆಬೇಳೆ ಇಲ್ಲ ಅಂದರೆ 1 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೋಬೋದು ನೀವು. ಸೊ ಇದು 1-2 ನಿಮಿಷ ಚೆನ್ನಾಗಿ ಬೆಂದಾದಮೇಲೆ ಸೊ ನೀವು ಇಲ್ಲಿ ಪಾಲಕ್ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಎರಡೂ ಇದಕ್ಕೆ ಹಾಕ್ಕೊಂಡು ಸೊಪ್ಪು ಪೂರ್ತಿ ಬೇಯೋವರೆಗೂ ಇದರನ್ನ ಬೇಯಿಸ್ಕೋಬೇಕಾಗತ್ತೆ. ಅಥವಾ ಈ ಥರ ಬೇಡ ಅಂದರೆ ಸೊ ಇದಿಷ್ಟನ್ನೇನು ಒಗ್ಗರಣೆ ಮಾಡ್ಕೊಂಡಿರ್ತೀರ ಸೊ ಇದನ್ನು ಸೈಡಲ್ಲಿಟ್ಟು ಒಂದು ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ಪಾಲಕ್ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ಸೊಪ್ಪು ಪೂರ್ತಿ ಬೇಯೋವರೆಗೂ ಬೇಯಿಸ್ಕೊಂಡು ಸೊ ಸೊಪ್ಪನ್ನು ತೆಗಿಬೇಕಾಗತ್ತೆ ನೀರಿಂದ. ಸೊ ಆ ನೀರನ್ನು ಬಳಸೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಈ ಥರ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ನೀವು ಆ ಥರನೂ ಮಾಡ್ಬೋದು, ಸೊ ಈ ಥರನೂ ಮಾಡ್ಬೋದು. ಸೊಪ್ಪು ಪೂರ್ತಿ ಬೇಯೋವರೆಗೂ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ರೆಸ್ಟೋರೆಂಟಲ್ಲಿ ಯಾವ ಥರ ಪಾಲಕ್ ಪನ್ನೀರ್ ಮಾಡ್ತಾರೋ ಸೊ ನಾವು ಅದೇ ಥರನೇ ಮನೆಯಲ್ಲಿ ತುಂಬ ಈಸಿಯಾಗಿ ಹಾಗೆ ತುಂಬ ಬೇಗನೆ ಪಾಲಕ್ ಪನ್ನೀರ್ನ ಮನೆಯಲ್ಲೇ ಮಾಡ್ಬೋದು. ಸೊ ಇದನ್ನು ಮುಚ್ಚಿ ಬೇಯಿಸ್ಕೋಬೇಕು. ಇದು ಬೆಂದಾದಮೇಲೆ ಸೊ ಈಗ ಇದನ್ನು ಸ್ಟವ್ನು ಆಫ್ ಮಾಡಿಡಬೇಕು. ಸೊ ಇದು ಕಂಪ್ಲೀಟಾಗಿ ಆರಬೇಕು. ಆರ್ದಲ್ಲೇ ನಾವು ಇದನ್ನು ಮಿಕ್ಸಿಗೆ ಹಾಕೋಕ್ಕೆ ಬರಲ್ಲ. ಸೊ ಈಗ ನೋಡ್ತಾ ಇರ್ಬೋದು, ಸೊ ಇದು ಕಂಪ್ಲೀಟಾಗಿ ಆರಿದೆ. ಈಗ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ನೀವೇನಾದರೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಸೊ ಮಿಕ್ಸಿ ಜಾರ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಬೋದು. ಸೊ ಆ ಥರ ಇಲ್ಲ ಅಂದರೆ ನೀವು ಒಗ್ಗರಣೆ ಇದೇನು ಮಾಡ್ಕೊಂಡಿರ್ತೀರಲ್ಲ ಸೊ ಆವಾಗಲೇ ನೀವು 4-5 ಬೆಳ್ಳುಳ್ಳಿ ಹಾಗೆ 1 ಮೀಡಿಯಮ್ ಸೈಜಷ್ಟು ಶುಂಠಿನ ಹಾಕ್ಕೊಂಡು ಹುರ್ಕೊಂಡು ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕಾಗತ್ತೆ. ನೋಡ್ತಾ ಇರ್ಬೋದು, ಈಗ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಸೊ ಇದಿಷ್ಟನ್ನು ನೀಟಾಗಿ ಮಿಕ್ಸಿ ಮಾಡ್ಕೋಬೇಕು. ನೀರು ಹಾಕ್ದಿದ್ದಂಗೆ ಇಲ್ಲಿ ನಾನು ನುಣ್ಣಗೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ತುಂಬ ಸಾಫ್ಟಾಗಿ ಸ್ಮೂತ್ ಪೇಸ್ಟ್ ಥರ ಆಗಿದೆ. ಸೊ ಇಲ್ಲಿ ನಾನೊಂದು ಪ್ಯಾನಲ್ಲಿ 1-2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಕ್ಯಾಪ್ಸಿಕಮ್ನ ಹುರ್ಕೊತಾ ಇದ್ದೀನಿ. ಇದು ಕ್ಯಾಪ್ಸಿಕಮ್ ಪೂರ್ತಿ ಬೇಯೋವರೆಗೂ ಇದನ್ನು ಹುರ್ಕೋಬೇಕಾಗತ್ತೆ. ಇದನ್ನು ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ.
ಹೋಟೆಲಲ್ಲಿ ಏನು ಮಾಡ್ತಾರೆ ಅಂದರೆ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಡ್ತಾರೆ. ಸೊ ಏನೇ ವೆಜಿಟೇಬಲ್ಸ್ ಇದ್ದರೂ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಬೇಗನೆ ಬೇಯುತ್ತೆ. ಸೊ ಇಲ್ಲಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡೋದು ಬೇಡ ಅಂದರೆ ಸೊ ಈ ಥರ ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಸಾಕು. ಅದೇ ಥರನೇ ಇಲ್ಲಿ ಕ್ಯಾರೆಟು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಕ್ಯಾರೆಟು ಆಮೇಲೆ ಬೇಯೋದಿಲ್ಲ ಅನ್ನೋದಕ್ಕೋಸ್ಕರ ಮುಂಚೆನೇ ಈ ಥರ ಬೇಯಿಸ್ಕೊತಾ ಇದ್ದೀನಿ. ಇಷ್ಟರ ಮಟ್ಟಿಗೆ ಬೆಂದರೆ ಸಾಕು ಕ್ಯಾರೆಟು. ಇದು ಸ್ವಲ್ಪ ಬಾರ್ಬಿಕ್ಯೂ ಥರ ಸ್ವಲ್ಪ ಸುಟ್ಟಂಗೆ ಬೆಂದಿರುತ್ತೆ. ಸೊ ಇದನ್ನು ಸೈಡಲ್ಲಿ ಇಟ್ಬಿಟ್ಟು ಸೊ ಆರೋದಕ್ಕೆ ಬಿಡಬೇಕು. ಹಾಗೆ ಇಲ್ಲಿ ನಾನು ಒಂದು ಬಾಣಲಿಗೆ ಒಂದು 2ರಿಂದ 3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಇಲ್ಲಿ 1 ಸ್ಪೂನಷ್ಟು ಖಾರದ ಪುಡಿ, ಹಾಗೆ 1 ಸ್ಪೂನಷ್ಟು ಜೀರಿಗೆ ಪುಡಿ, 1 ಸ್ಪೂನಷ್ಟು ಕೊತ್ತಂಬರಿ ಕಾಳಿನ ಪುಡಿ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಇದು ಪೂರ್ತಿ ಎಣ್ಣೆಯಲ್ಲಿ ನೀಟಾಗಿ ಮಿಕ್ಸ್ ಆಗಬೇಕು. ಅಂದರೆ ಸ್ವಲ್ಪ ಎಣ್ಣೆಯಲ್ಲಿ ಅದು ಬಿಟ್ಕೋಬೇಕಾಗತ್ತೆ. ಸೊ ಅಲ್ಲೇವರೆಗೂ ಇದನ್ನು ಒಂದು 2 ನಿಮಿಷ ಚೆನ್ನಾಗಿ ಕುಕ್ ಮಾಡಬೇಕು. ಇದು ಸ್ವಲ್ಪ ಕುದಿ ಬರೋ ಥರ ಹಾಕಬೇಕು. ಅದು ಘಮ ನಮಗೆ ಬರುತ್ತೆ ಮಾಡ್ತಾ ಇರಬೇಕಾದ್ರೆ. ಸೊ ಆವಾಗ ನಾವು ಆವಾಗಲೇ ಏನು ರುಬ್ಬಿಟ್ಕೊಂಡಿರ್ತೀವಲ್ವ ಪಾಲಕ್ಕಿಂದು ಒಗ್ಗರಣೆ, ಸೊ ಅದಿಷ್ಟೂ ಇದಕ್ಕೆ ಹಾಕ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ಸ್ವಲ್ಪ ಮಿಕ್ಸಿಯಲ್ಲಿ ಏನಾದ್ರು ಇನ್ನೂ ಉಳಿದಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೋಬೋದು. ಸೊ ಇದನ್ನು ಒಂದು 5ರಿಂದ 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ತುಂಬ ಗಟ್ಟಿ ಆಯಿತು ಮಸಾಲ ಅಂತ ಅನಿಸಿದ್ರೆ, ಅಂದರೆ ಅದು ಕರ್ರಿ ತುಂಬ ಗಟ್ಟಿ ಆಯಿತು ಅನಿಸಿದ್ರೆ ಸ್ವಲ್ಪ ನೀರನ್ನು ಹಾಕ್ಕೋಬೋದು. ಇಲ್ಲಿ ನಾವು ಫ್ರೆಶ್ ಕ್ರೀಮ್ನ ಬಳಸ್ತಾ ಇಲ್ಲ. ರೆಸ್ಟೋರೆಂಟಲ್ಲಿ ಏನು ಮಾಡ್ತಾರೆ, ಸೊ ಫ್ರೆಶ್ ಕ್ರೀಮ್ ಹಾಕ್ತಾರೆ ಕೊನೆಗೆ ಸ್ಟವ್ ಆಫ್ ಮಾಡ್ತಿದ್ದೀವಿ ಅನ್ಬೇಕಾರೆ. ಸೊ ನಮ್ಮ ಹತ್ರ ಫ್ರೆಶ್ ಕ್ರೀಮ್ ಇಲ್ಲ ಅಂದಾಗ ನಾನಿಲ್ಲಿ ಮೊಸರನ್ನ ತೊಗೊಂಡಿದ್ದೀನಿ. ಒಂದು ಅರ್ಧ ಬಟ್ಲಷ್ಟು ಮೊಸರನ್ನ ತೊಗೊಂಡು ಸ್ಪೂನಲ್ಲಿ ಚೆನ್ನಾಗಿ ಬೀಟ್ ಮಾಡ್ತಾಯಿದ್ದೀನಿ. ಯಾವ ಥರ ಅಂದರೆ ಕ್ರೀಮಿ ಟೆಕ್ಸ್ಚರ್ ಇರಬೇಕು, ಅಂದರೆ ಒಡ್ಕ ಆದಂಗೆ ಇರಬಾರ್ದು. ಸೊ ಕ್ರೀಮಿ ಟೆಕ್ಸ್ಚರ್ ಬರೋವರೆಗೂ ಫಸ್ಟು ಸ್ಪೂನಲ್ಲಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಅದಾದಮೇಲೆ ಒಂದು ಸ್ವಲ್ಪ ನೀರು ಹಾಕಬೇಕಾಗತ್ತೆ ಚೆನ್ನಾಗಿ ಬೀಟ್ ಮಾಡಿದಾದಮೇಲೆ. ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ನಾನು ನೀರು ಹಾಕಿದ್ದೀನಿ. ಈಗ ತುಂಬ ಸಾಫ್ಟಾಗಿ ಆಗಿದೆ ಇದು. ಸೊ ಈಗ ಇಲ್ಲಿ ಕುದೀತಾ ಇದೆ ನೋಡಿ, ಮಸಾಲೆ ಎಲ್ಲ ನೀಟಾಗಿ ಕುದೀತಾ ಇದೆ. ಸೊ ಈಗ ನಾನು ಆವಾಗಲೇ ಏನು ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ನ ಹುರಿದಿಟ್ಕೊಂಡಿರ್ತೀವಲ್ವ, ಸೊ ಅದಿಷ್ಟೂ ಹಾಕ್ಕೊತಾ ಇದ್ದೀನಿ ಇದಕ್ಕೆ. ಆಲ್ರೆಡಿ 3/4 ಭಾಗ ಬೆಂದಿರೋದ್ರಿಂದ ಇಲ್ಲಿ ಜಾಸ್ತಿ ಬೇಯೋದು ಬೇಕಾಗಲ್ಲ. ಹಾಗೆ ಇಲ್ಲಿ ನಾನು 1 ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಅಂದರೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಇಲ್ಲಿ ಪನ್ನೀರನ್ನು ಆವಾಗಲೇ ನೀರಲ್ಲಿ ಹಾಕಿಟ್ಟಿದ್ದೆ. ಸೊ ಅದಿಷ್ಟೂ ನೀಟಾಗಿ ವಾಶ್ ಮಾಡಿ ಪನ್ನೀರೂ ಹಾಕ್ಕೊತಾ ಇದ್ದೀನಿ. ಪನ್ನೀರ್ ಯಾವಾಗ್ಲೂ ಇನ್ನೊಂದು 5ರಿಂದ 10 ನಿಮಿಷದಲ್ಲಿ ಸ್ಟವ್ನ ಆಫ್ ಮಾಡ್ತಿದ್ದೀನಿ ಅಂತ ಅನ್ಬೇಕಾದ್ರೇ ಆದಷ್ಟು ಪನ್ನೀರನ್ನು ಹಾಕಬೇಕು. ಮುಂಚೆನೇ ಪನ್ನೀರ್ ಹಾಕಿಬಿಟ್ರೆ ಏನಾಗುತ್ತೆ, ಜಾಸ್ತಿ ಬೆಂದು ಪನ್ನೀರು ತುಂಬ ಹಾರ್ಡ್ ಆಗುತ್ತೆ. ಸೊ ಅದಕ್ಕೆ ಈಗ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಅನ್ಬೇಕಾದ್ರೆ ಸೊ ಅದನ್ನು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾವು ಆವಾಗಲೇ ಏನು ಮೊಸರನ್ನ ಬೀಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಕ್ರೀಮಿ ಟೆಕ್ಸ್ಚರ್ ಆಗಿ, ಸೊ ಅದನ್ನು ಹಾಕ್ಕೊತಾ ಇದ್ದೀನಿ. ನೀವು ಮೊಸರು ಡೈರೆಕ್ಟಾಗಿ ಮೊಸರನ್ನೇ ಹಾಕ್ಕೊಂಡ್ರೆ ಏನಾಗುತ್ತೆ, ನೀವು ಪಲ್ಯದಲ್ಲಿ ಏನಾಗುತ್ತೆ ನಿಮಗೆ ಮೊಸರು ಒಡೆದೋಗಿರೋ ಥರ ಎಲ್ಲ ಕಾಣಿಸುತ್ತೆ. ಸೊ ಅದಕ್ಕೆ ಆ ಥರ ಬೀಟ್ ಮಾಡ್ಕೊಂಡಿದ್ದಂಗೆ ಹಂಗೆ ಹಾಕ್ಕೋಬಾರ್ದು. ಸೊ ಈಗ ಪಾಲಕ್ ಪನ್ನೀರ್ ರೆಡಿಯಾಗಿದೆ ನೋಡಿ. ರೋಟಿ ಜೊತೆಗೆ ಹಾಗೆ ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು. ಹಾಗೆ ಗೀ ರೈಸ್ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ಅಂದರೆ ನೀವೇನಾದರೂ ರೈಸ್ ಮಾಡ್ಕೊಂಡಿದ್ರೆ ಗೀ ರೈಸು ಜೀರಾ ರೈಸ್ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಸಲ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಥ್ಯಾಂಕ್ ಯು.